ನಮಸ್ಕಾರ, ಸಿಂಪ್ಲಿ ಪಾಕಕ್ಕೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿಯೇ ಈಸಿಯಾಗಿ ರುಚಿಯಾದ ಹಾಗೂ ಗರಿಗರಿಯಾದಂಥ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ ದೋಸೆ ಅಕ್ಕಿಯನ್ನು 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳೋಣ. ಈಗ ಅರೆದುಕೊಂಡ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ನಂತರ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಉಪಯೋಗಿಸಿಕೊಳ್ಳೋಣ. ಈಗ ಈ ಹಿಟ್ಟಿಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ನೀರ್ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು. ಒಂದು ದಪ್ಪ ತಳದ ಪಾತ್ರೆಯಲ್ಲಿ 7 ರಿಂದ 8 ಗ್ಲಾಸ್ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಒಮ್ಮೆ ಇದನ್ನು ಕೈ ಆಡಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ನಾವೀಗ ಮಾಡಿಟ್ಟುಕೊಂಡಂಥ ಮಿಶ್ರಣವನ್ನು ಸ್ವಲ್ಪವೇ ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಶ್ರಣವನ್ನು ಹಾಕುವಾಗ ಕೈಯನ್ನು ಬಿಡದೆ ಅಲುಗಾಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಅದು ತಳ ಹಿಡಿಯುತ್ತೆ, ಇಲ್ಲದಿದ್ದರೆ ಗಂಟಾಗುತ್ತೆ. ನಂತರ ಇದು ಥಿಕ್ ಹಾಗೂ ಫ್ಲೋಯಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಆಡಿಸ್ತಾ ಇದ್ದರೆ ಆಯಿತು. ಹೀಗೆ ಗುಳ್ಳೆಗಳು ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಿಟ್ಟು ಹಸಿಯಾಗಿ ಉಳಿದ್ರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಈಗ ಇದಕ್ಕೆ ಅರ್ಧ ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಗೂ ಅರ್ಧ ಚಮಚ ಜೀರಿಗೆಯನ್ನು ಹಾಕಿಕೊಳ್ಳೋಣ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತಿನವರೆಗೆ ಹಾಗೆ ಕೈ ಆಡಿಸ್ತಾ ಇರೋಣ. ಈಗ ಇದು ತಣ್ಣಗಾಗುವವರೆಗೆ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸಿದ್ರಾಯಿತು, ಇಲ್ಲದಿದ್ದರೆ ಅದರ ಮೇಲೆ ಒಂದು ದಪ್ಪ ಲೇಯರ್ ಆಗ್ತದೆ. ಈಗ ಒಂದು ಸೌಟಿನ ಸಹಾಯದಿಂದ ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ದೋಸೆಯ ಹಾಗೆ ಅಗಲ ಮಾಡ್ತಾ ಹೋಗಬೇಕು. ಈ ಹಪ್ಪಳವನ್ನು ಬಿಸಿಲಿಲ್ಲದೆ ಇದ್ದರೆ ಫ್ಯಾನಿನ ಗಾಳಿಯ ಕೆಳಗೆ ಸಹ ಒಣಗಿಸ್ಕೊಳ್ಬೋದು, ಆದರೆ ಸ್ವಲ್ಪ ತೆಳ್ಳಗೆ ಹಾಕಿದರೆ ಬೇಗ ಒಣಗುತ್ತೆ. ಚೆನ್ನಾಗಿ ಬಿಸಿಲಿದ್ದರೆ ಸ್ವಲ್ಪ ದಪ್ಪವಾಗಿ ಹಾಗೂ ದೊಡ್ಡದಾಗಿ ಸಹ ಹಾಕ್ಕೊಳ್ಬೋದು. ಒಂದು ದಿವಸದ ಬಿಸಿಲಿನ ನಂತರ ಹಪ್ಪಳಗಳು ಇಷ್ಟು ಒಣಗಿವೆ. ಈಗ ಇವುಗಳನ್ನು ಮಗುಚಿಕೊಂಡು 2 ದಿವಸ ಒಣಗಿಸಿದರೆ ಹಪ್ಪಳಗಳು ಎಣ್ಣೆಯಲ್ಲಿ ಹುರಿಲಿಕ್ಕೆ ರೆಡಿಯಾಗಿರುತ್ತೆ. 3-4 ದಿವಸ ಬಿಸಿಲಿನಲ್ಲಿ ಒಣಗಿಸಿದ ನಂತರ ಹಪ್ಪಳಗಳು ಹೀಗೆ ಒಣಗಿವೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಪ್ಪಳವನ್ನು ಹಾಕಿ ಹುರಿದುಕೊಳ್ಳೋಣ. ಈ ಹಪ್ಪಳಗಳು ತುಂಬ ದಪ್ಪ ಇಲ್ಲದೆ ಇರುವ ಕಾರಣ 1-2 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು. ನೋಡಿದ್ರಲ್ಲ ಹಪ್ಪಳ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಅರಳುತ್ತಾ ಇದೆ ಅಂತ. ಮಾಡೋದು ಸಹ ತುಂಬ ಸುಲಭ. ಅಂಗಡಿಯಿಂದ ತರೋದಕ್ಕಿಂತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ರುಚಿಯಾದ ಹಾಗೂ ಗರಿಗರಿಯಾದ ಅಕ್ಕಿ ಹಪ್ಪಳ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.